ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 118 ಅದರ 22ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು. ಹಾಲೆಲೂಯ. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲು ಅದು ಏನಾಯ್ತಂತೆ, ಮೂಲೆಗಲ್ಲಾಯಿತು ಎಂಬುದಾಗಿ. ಇದು ಯೆಹೋವನಿಂದಲೇ ಆಯಿತು. ಹಾಲೆಲೂಯ. ನೋಡ್ರಿ, ಯೇಸು ಸ್ವಾಮಿಯ ವಿಚಾರದಲ್ಲಿ ಈ ಒಂದು ವಾಕ್ಯ ಒಂದು ಪ್ರವಾದನ ವಾಕ್ಯವಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಯೇಸು ಸ್ವಾಮಿಯನ್ನ ಜನರು ಯಾವ ರೀತಿ ನಂಬದೆ ಈ ಲೋಕದ ಪಾಪಗಳಿಗೋಸ್ಕರ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದುವುದಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದರು ಎಂಬುವಂಥ ಸತ್ಯವನ್ನ ಎಷ್ಟೋ ಜನರು ನಂಬಲಿಲ್ಲ ಪ್ರಿಯರೇ. ಹಾಗಾಗಿನೇ ದೇವರ ವಾಕ್ಯ ಸಹ ಇಲ್ಲಿ ಹೇಳ್ತಾ ಇದೆ, ಜನರು ಬೇಡ ಅಂತ ಬಿಟ್ಟಂತ ಒಂದು ಕಲ್ಲು ಅದು ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ. ಹಾಲೆಲೂಯ. ಈ ದಿನದಲ್ಲಿ ನಾವು ನೋಡುವುದಾದರೆ ಇಡೀ ಲೋಕದ ರಕ್ಷಣೆ ಯಾರಿಂದ ಸಿಗುತ್ತೆ ಎಂಬುದಾಗಿ ನೋಡುವುದಾದರೆ ನಜರೇತಿನ ಯೇಸು ಸ್ವಾಮಿಯಿಂದ. ಯಾಕಂದ್ರೆ ಆತನು ನಿಜವಾಗಿಯೂ ಮುಖ್ಯವಾದ ಮೂಲೆಗಲ್ಲಾಗಿದ್ದಾನೆ. ನಾವು ಆತನನ್ನ ಒಂದು ಕಾಲದಲ್ಲಿ ಬೇಡ ಎಂಬುದಾಗಿ ಲೋಕಾನುಸಾರವಾಗಿ ನಡೆದಾಗ ನಮ್ಮ ಜೀವಿತಗಳು ಹೇಗೆ ಇದ್ದುವು. ಆದರೆ ಯೇಸು ಸ್ವಾಮಿಯನ್ನ ನಮ್ಮ ನಿಜವಾದ ರಕ್ಷಕನು ನಮ್ಮ ಪಾಪಗಳನ್ನ ಪರಿಹಾರ ಮಾಡುವುದಕ್ಕಾಗಿ ಯಜ್ಞದ ಕುರಿಯಾಗಿ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ಸತ್ಯವನ್ನ ನಂಬಿ ಆತನನ್ನು ಹಿಂಬಾಲಿಸಲು ನಾವು ಶುರು ಮಾಡಿದ ನಂತರ ನಮ್ಮ ಜೀವಿತಗಳು ಅನೇಕ ವಿಧದಲ್ಲಿ ಅದು ಬದಲಾಗಿದೆ. ಹಾಲೆಲೂಯ. ನಮಗೆ ಒಂದು ಸಮಾಧಾನ ಸಿಕ್ಕಿದೆ, ಸಂತೋಷ ಅನ್ನೋದು ಸಿಕ್ಕಿದೆ. ನಾವು ಆತನಲ್ಲಿ ನೆಲೆಗೊಂಡಿರುವಾಗ ಒಂದು ದೈವಿಕವಾದ ಸಮಾಧಾನ ಅದು ನಮ್ಮನ್ನ ಆಳ್ವಿಕೆ ಮಾಡುತ್ತಾ ಇದೆ ಅಲ್ವಾ ಪ್ರಿಯರೇ. ಅದೇ ರೀತಿಯೇ ಈ ಒಂದು ವಾಕ್ಯ ನಮ್ಮ ಜೀವಿತಗಳಿಗೂ ಸಹ ಅದು ಅನ್ವಯವಾಗುತ್ತದೆ ಪ್ರಿಯರೇ. ನಮ್ಮ ಒಂದು ಕುಟುಂಬಗಳಲ್ಲಿ ನೋಡೋದಾದ್ರೆ, ಇಲ್ಲಾಂದ್ರೆ ನಮ್ಮ ನೆರೆಹೊರೆಯವರ ಮಧ್ಯದಲ್ಲಿ ನಮ್ಮ ಜೀವಿತಗಳು ನೋಡೋದಾದ್ರೆ, ಅವರೆಲ್ಲರ ದೃಷ್ಟಿಯಲ್ಲಿ ಒಂದು ಕಾಲಕ್ಕೆ ನಾವು ಏನೂ ಇಲ್ಲದವರಾಗಿ, ನಾವು ತ್ಯಜಿಸಲ್ಪಟ್ಟಂತ ಕಲ್ಲಾಗಿ ನಾವಿದ್ದೆವು. ಅವರಿಗೆ, ಅವರ ಗಣನೆಗೆ, ಅವರ ದೃಷ್ಟಿಗೆ ನಾವು ಏನೂ ಇಲ್ಲದವರು, ಗಣನೆಗೆ ಬಾರದವರು, ಯಾವುದೇ ಒಂದು ಲೆಕ್ಕ ಇಲ್ಲದೆ ಇರುವಂತ ಜನರು ನಾವಾಗಿದ್ದೆವು. ಆದರೆ ಯಾವಾಗ ಯೇಸು ಸ್ವಾಮಿಯನ್ನ ನಾವು ನಂಬಿದೆವೋ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ನೆರೆಹೊರೆಯವರ ಮಧ್ಯದಲ್ಲಿ, ನಮ್ಮ ಸ್ನೇಹಿತರ ಮಧ್ಯದಲ್ಲಿ, ನಾವು ಕೆಲಸ ಮಾಡುವಂತ ಜಾಗಗಳ ಮಧ್ಯದಲ್ಲಿ ನಾವೇ ಒಂದು ಮುಖ್ಯವಾದ ಮೂಲೆಗಲ್ಲಾಗಿದ್ದೇವೆ. ಹಾಲೆಲೂಯ. ಜನರು ನಮ್ಮನ್ನ ಬೇಡ ಎಂದು ಬಿಟ್ಟರೂ ಸಹನು, ಅನೇಕರು ನಮ್ಮನ್ನ ದೂರ ತಳ್ಳಿದರೂ ಸಹನು, ಈಗ ನಮ್ಮ ಪರಿಸ್ಥಿತಿ ನಾವು ನೋಡೋದಾದ್ರೆ, ನಾವು ಇರುವಂತ ಜಾಗಗಳಿಗೆ, ನಮ್ಮ ಸುತ್ತಮುತ್ತ ಇರುವಂತ ಜನರಿಗೆ ಒಂದು ಮೂಲೆಗಲ್ಲಾಗಿ ನಾವು ಆರಿಸಲ್ಪಟ್ಟಿದ್ದೇವೆ. ಹಾಲೆಲೂಯ. ಯಾಕೆಂದ್ರೆ ನಾವು ಆರಿಸಲ್ಪಟ್ಟವರು ಯಾರಿಂದ? ದೇವರಿಂದ ನಾವು ಆರಿಸಲ್ಪಟ್ಟವರಾಗಿದ್ದೇವೆ. ಹಾಲೆಲೂಯ. ನಾವು ಆರಿಸಲ್ಪಟ್ಟಿರುವುದರಿಂದ ನಮ್ಮನ್ನ ಯಾರೆಲ್ಲ ಆಶೀರ್ವಾದ ಮಾಡ್ತಾರೋ ಆಶೀರ್ವಾದ ಅವರಿಗೂ ಸಹ ಉಂಟಾಗುತ್ತದೆ. ಆದರೆ ಒಂದು ವೇಳೆ ನಮ್ಮನ್ನ ಅವರು ಶಪಿಸುವುದಾದರೆ ಅದು ಅವರಿಗೆ ಮುಳ್ಳಾಗಿ ಇರುತ್ತದೆ ಪ್ರಿಯರೇ. ಹಾಲೆಲೂಯ. ನಾವು ಯಾವ ಒಂದು ಕಾರ್ಯಕ್ಕೂ ಸಹ ನಾವು ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮನ್ನ ಆರಿಸಿಕೊಂಡ ದೇವರು ನಜರೇತಿನ ಯೇಸು ಸ್ವಾಮಿ ಆಗಿದ್ದಾರೆ. ನಿಮ್ಮ ಜೀವಿತಗಳಲ್ಲಿ ನೀವು ಒಂದು ಮೂಲೆಗಲ್ಲಾಗಿದ್ದೀರಾ. ಒಂದು ವೇಳೆ ಈ ಒಂದು ದಿನಮಾನಗಳಲ್ಲಿ ನಿಮ್ಮನ್ನ ಅನೇಕರು ತ್ಯಜಿಸಿರ್ಬೋದು, ನಿಮ್ಮನ್ನ ಒಂದು ಗಣನೆಗೆ ಬಾರದವರು ಎಂಬುದಾಗಿ ನಿಮ್ಮನ್ನ ಒಂದು ಕೇವಲವಾದ ದೃಷ್ಟಿಯಲ್ಲಿ ನೋಡಿ ನಿಮ್ಮನ್ನ ಆಚೆ ತಳ್ಳಿರ್ಬೋದು. ಆದರೆ ಒಂದು ಮಾತ್ರ ನೀವು ನೆನ್ಪಿಟ್ಕೊಳ್ರಿ, ಯಾರು ಇವತ್ತು ನಿಮ್ಮನ್ನ ತ್ಯಜಿಸಿದರೋ, ಯಾರು ನಿಮ್ಮನ್ನ ಬೇಡ ಎಂಬುದಾಗಿ ನಿಮ್ಮನ್ನ ಕೇವಲವಾಗಿ ತಿರಸ್ಕಾರ ಮಾಡಿ, ನಿಂದಿಸಿ, ಅವಮಾನಪಡಿಸಿ ನಿಮ್ಮನ್ನ ಹೊರಗಡೆ ಹಾಕಿದ್ದಾರೋ ಅಂಥವರಿಗೆ ಒಂದಲ್ಲ ಒಂದು ದಿನ ನೀವೇ ಒಂದು ಮುಖ್ಯವಾದ ಮೂಲೆಗಲ್ಲಾಗಿ ಅವರಿಗೆ ಸಹಾಯ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿಗಳು, ನಿಮ್ಮನ್ನ ಅವರ ಅವಲಂಬನೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗಳು ಅದು ಖಂಡಿತವಾಗಿಯೂ ಬಂದೇ ಬರುತ್ತೆ. ಹಾಲೆಲೂಯ. ನಾವು ಈ ವಾಕ್ಯವನ್ನ ನಿರೀಕ್ಷಿಸೋಣ. ಖಂಡಿತವಾಗಿಯೂ ದೇವರು ನಿಮ್ಮ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸಿ
ಗಣನೆಗೆ ಬಾರದಾಗಿರುವಂಥ ನಮ್ಮನ್ನು ಆತನು ಎಲ್ಲರ ದೃಷ್ಟಿಯಲ್ಲಿ ಗಣನೆಗೆ ಬರುವಂತೆ ಮಾಡುವಂಥ ದಿನಗಳು ಅದು ಹತ್ತಿರವಾಗ್ತಾ ಇದೆ. ಹಾಲೆಲೂಯ. ಈ ವಾಕ್ಯವನ್ನು ನಂಬ್ರಿ. ಹೌದು, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನಮ್ಮ ಸಂಬಂಧಿಕರ ಮಧ್ಯದಲ್ಲಿ, ನನ್ನ ಉದ್ಯೋಗದ ಸ್ಥಳಗಳಲ್ಲಿ, ನನ್ನ ಮಕ್ಕಳ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ನಾನು ಒಂದು ಪ್ರತ್ಯೇಕವಾದ ಮೂಲೆಗಲ್ಲಾಗಿದ್ದೇನೆ. ನನ್ನನ್ನು ಪ್ರತಿಯೊಬ್ಬರು ದೃಷ್ಟಿಸುವ ಹಾಗೆ ದೇವರು ನನ್ನನ್ನು ಮೇಲೆತ್ತುತ್ತಾರೆ ಎಂಬುದಾಗಿ ನೀವು ನಂಬಿಕೆಯಿಂದ ನೀವು ನಂಬ್ರಿ, ನಿರೀಕ್ಷಿಸಿರಿ. ಖಂಡಿತವಾಗಿಯೂ ಆತನು ನಿಮ್ಮನ್ನು ಆಶೀರ್ವಾದವನ್ನಾಗಿ ಮಾಡಿ ನಿಮ್ಮಿಂದ ಅನೇಕರು ಆಶೀರ್ವಾದ ಹೊಂದುವ ಹಾಗೆ ದೇವರು ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ ಅಪ್ಪ, ಹೌದು ಸ್ವಾಮಿ, ನೀವು ಈ ಲೋಕಕ್ಕೆ ಬಂದಾಗ ಅನೇಕ ಜನರು ನಿಮ್ಮನ್ನು ತಿರಸ್ಕಾರ ಮಾಡಿದಾರಪ್ಪ ಸ್ವಾಮಿ. ನಿಮ್ಮನ್ನು ಸ್ವಾಮಿ ನಂಬಲಿಲ್ಲ ಸ್ವಾಮಿ. ಆದರೆ ಸ್ವಾಮಿ ಅವರಿಗೆ ಹೇಳಿದಂಥ ಮಾತು ಸ್ವಾಮಿ, ಹೌದು ಸ್ವಾಮಿ, ಜನರೆಲ್ಲರೂ ತಿರಸ್ಕಾರ ಮಾಡಿದ್ರು. ನೀವೊಂದು ಮೂಲೆಗಲ್ಲಾಗಿ ಸ್ವಾಮಿ ಅಪ್ಪ ಮಾರ್ಪಟ್ಟು ಸ್ವಾಮಿ ದೇವರೇ ಇಡೀ ಲೋಕಕ್ಕೆ ನೀವು ಬೆಳಕಾಗಿ ಸ್ವಾಮಿ ಅಪ್ಪ ನಿತ್ಯ ಜೀವವಾಗಿ ಆ ಪರಲೋಕವನ್ನು ಕೊಡುವ ಅಪ್ಪ ಒಂದು ಪ್ರತ್ಯೇಕವಾದಂಥ ದೇವರಾಗಿ ಎಸಯ್ಯ ನೀವು ನಮಗೆ ಇದ್ದೀರಾ. ಅದಕ್ಕಾಗಿ ಸ್ತೋತ್ರವಾಗಲಿ. ಅದೇ ರೀತಿ ಸ್ವಾಮಿ ಅಪ್ಪ ಈ ದಿನದಲ್ಲಿ ಅನೇಕರು ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವರ ಜೀವಿತಗಳಲ್ಲೂ ಸಹ ಅಪ್ಪ ಅವರು ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಗಳು ಇರ್ಬೋದು ಸ್ವಾಮಿ ಅಪ್ಪ. ಅನೇಕರು ನಿಂದಿಸಿ ಅಪ್ಪ ಅವಮಾನಪಡಿಸಿ ಅವರನ್ನು ಹೊರಗಡೆ ಹಾಕಿರುವಂಥ ಪರಿಸ್ಥಿತಿಗಳು ಅವರ ಜೀವಿತಗಳಲ್ಲಿ ಇರ್ಬೋದು ಸ್ವಾಮಿ. ಆದರೆ ಏಸಯ್ಯ ನೀನು ಅವರಿಗೆ ಈ ದಿನದಲ್ಲಿ ಹೇಳ್ತಾ ಇರುವಂಥ ಮಾತು, ಇಗೋ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನಿಮ್ಮನ್ನು ಒಂದು ಮೂಲೆಗಲ್ಲಾಗಿ ನಾನು ಇಡುತ್ತೇನೆ ಎಂಬುದಾಗಿ. ಹಾಲೆಲೂಯ. ಹೌದು ಸ್ವಾಮಿ, ಮಾತನ್ನ ನಂಬಿ ಯಾರೆಲ್ಲ ನಿರೀಕ್ಷೆ ಇಟ್ಟು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಜೀವಿತಗಳಲ್ಲಪ್ಪ ಗೋ ದೇವರೇ ನೀವು ಸ್ವಾಮಿ ದೇವರೇ ಅವರ ಜೀವಿತಗಳನ್ನು ಮಾರ್ಪಡಿಸಿರಿ. ಕಹಿತನವಾದಂಥ ಅವರ ಜೀವಿತಗಳನ್ನು ಅಪ್ಪ ಒಂದು ಸಿಹಿಯಾಗಿ ಮಾರ್ಪಡಿಸಿರಿ ಸ್ವಾಮಿ. ಅವರ ಜೀವಿತವು ವ್ಯರ್ಥ ಎಂಬುದಾಗಿ ಕಣ್ಣೀರಿನ ಹಾದಿಯಲ್ಲಿ ಅವರು ಬಂದಿರುವುದಾದರೆ ಅಪ್ಪ ಅವರ ಜೀವಿತಗಳನ್ನು ಬದಲಾಯಿಸಿ ಈಗೋ ದೇವರೇ ಇನ್ನೊಬ್ಬರಿಗೆ ಆಶೀರ್ವಾದವಾಗಿಯೂ ಮೇಲ್ಮೆಯಾಗಿಯೂ ಗೌರವವಾಗಿಯೂ ದೇವರೇ ಅವರನ್ನು ನೀವು ತುಂಬಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೌದು ಸ್ವಾಮಿ, ಅವರ ಜೀವಿತಗಳನ್ನು ಬದಲಾಯಿಸಿರಿ ಅಪ್ಪ. ಅವರ ಕಷ್ಟದ ಹಾದಿಗಳನ್ನು ಬದಲಾಯಿಸಿರಿ ಅಪ್ಪ. ಸುಖಕರವಾದಂಥ ಅಭಿವೃದ್ಧಿ ಆಗಿರುವಂಥ ಒಂದು ಜೀವಿತದ ಕಡೆಗೆ ಅವರನ್ನು ನೀವು ಮೇಲೆತ್ತಿರಿ ಸ್ವಾಮಿ ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಅವರ ಜೀವಿತಗಳನ್ನು ಒಂದು ಮೂಲೆಗಲ್ಲಾಗಿ ಮಾಡಿರುವುದಕ್ಕಾಗಿ ಸ್ತೋತ್ರ. ಏಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ನೀವು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ನಿಮ್ಮ ಒಂದು ಪ್ರಾರ್ಥನಾ ಮನವಿಗಳಿದ್ದರೆ ನೀವು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದ ಲಾರ್ಡ್.